ತಿಲಕ್ ವರ್ಮಾ ಅನ್ನೋ ಬ್ಯಾಟರ್ ಫೈರ್ ಆಗ್ತಾ ಇಲ್ಲ, ಈ ಟೈಮ್ ಅಲ್ಲಿ ಅವ್ರನ್ನ ನಾವು ರಿಟೈರ್ ಔಟ್ ಮಾಡ್ಬಿಡೋಣ ಅಂತ. ಸರ್, ರಿಟೈರ್ ಔಟ್ ಎಂತ ಪ್ಲೇಯರ್ ನ ಮಾಡ್ತಾ ಇದೀರಾ? T20 ಇಂಟರ್ನ್ಯಾಷನಲ್ಸ್ ಅಲ್ಲಿ ಇಂಡಿಯಾಗೆ 100 ಗಳು ಹೊಡೆದಿರುವಂತ ಒಬ್ಬ ಬ್ಯಾಟರ್ ಸದ್ಯಕ್ಕೆ ನಿಮ್ಗೆ ಔಟ್ ಆಫ್ ಫಾರ್ಮ್ ಕಾಣ್ಬೋದು. ಆಮೇಲೆ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಅರ್ಥ ಮಾಡ್ಕೋಬೇಕಾದ್ರೆ ಏನ್ ಗೊತ್ತಾ, ಈ ವ್ಯಕ್ತಿ ಆಲ್ರೆಡಿ ಕ್ರೀಸ್ ಅಲ್ಲಿ ಮೋರ್ ದನ್ 20 ಬಾಲ್ಸ್ ನ ಫೇಸ್ ಮಾಡಿದ್ದಾರೆ. ಬೌಲರ್ ಗಳು ಏನ್ ಮಾಡ್ತಾ ಇದಾರೆ ಅಂತ ಅರ್ಥ ಆಗಿದೆ, ಪಿಚ್ ಹೆಂಗಿದೆ ಅಂತ ಗೊತ್ತಿದೆ ಇವ್ರಿಗೆ ನೀವು ಆ ಹಂತದಲ್ಲಿ ರಿಟೈರ್ಡ್ ಔಟ್ ಮಾಡಿ ಒಬ್ಬ ಹೊಸ ಬ್ಯಾಟರ್ ಬಂದು ಫಸ್ಟ್ ಬಾಲೇ 6 ಹೊಡಿತಾರೆ ಅಂತ ನಿಮ್ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ, ಇದು ಯಾವ ಲಾಜಿಕ್ ಅಂತ ನಾನು ಕೇಳ್ತೀನಿ. ಅಣ್ಣ, ನೀವ್ ಯಾರನ್ನ ಕಳಿಸ್ತಾ ಇದ್ದೀರಾ? ಒಬ್ಬ ಮೇನ್ ಬೌಲರ್ ಹೂ ಕ್ಯಾನ್ ಆಲ್ಸೋ ಬ್ಯಾಟ್ ನಂತರ ಇದ್ದಾನೆ, ನರಪೇತುಲ್ ನಾರಾಯಣ ತರ. ಆ ವ್ಯಕ್ತಿ ಬಂದು ಫಸ್ಟ್ ಬಾಲ್ 6 ಹೊಡಿತಾರೆ ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಹೇಗಿರುತ್ತೆ? ಯಾರು ಈ ಪರ್ಟಿಕ್ಯುಲರ್ ಡಿಸಿಷನ್ ನ ತಗೊಂಡಿದ್ದು? ಆಬ್ವಿಯಸ್ಲಿ ಇದು ಹಾರ್ದಿಕ್ ಪಾಂಡ್ಯ ಅಲ್ಲ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ಸೆಂಟ್ರಲ್ ಇದ್ರು. ಆಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಸೂರ್ಯಕುಮಾರ್ ಯಾದವ್ ಅವರ ಮುಖದಲ್ಲೂ ಒಂದು ಆಶ್ಚರ್ಯ ಆಗುತ್ತೆ, ಏನ್ ಮಾಡ್ತಾ ಇದಾರೆ ಇವರು ನಮ್ಮವರು ಅಂತ. ಮೇ ಬಿ ಇದು ಮಹಿಳಾ ಜಯವರ್ಧನೆ ಅವರ ಒಂದು ಡಿಸಿಷನ್, ಅದು ಕಂಪ್ಲೀಟ್ಲಿ ಉಲ್ಟಾ ಹೊಡೆದಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಕ್ರಿಕೆಟಿಂಗ್ ಸೆನ್ಸ್ ಅಥವಾ ಲಾಜಿಕ್ ನ ಡಿಫೈ ಮಾಡುವಂತ ಒಂದು ಡಿಸಿಷನ್.